ಈ ಸಲ ಕಪ್ ನಮ್ದೇ ಅಂತ ಹೇಳೋಕೆ ಆರ್ಸಿಬಿಯ ಲಾಯಲ್ ಫ್ಯಾನ್ಸ್ಗೆ ಜಸ್ಟ್ 2 ಹೆಜ್ಜೆಗಳಷ್ಟೇ ಬಾಕಿ. ಈ ಸೀಸನ್ ಅಲ್ಲಿ ಆರ್ಸಿಬಿ ಆಡಿದಂತ ಒಂದೊಂದು ಪಂದ್ಯಗಳಲ್ಲೂ ಕೂಡ ಒಬ್ಬೊಬ್ರು ಶೈನ್ ಆಗಿದ್ದಾರೆ, ಪವರ್ಫುಲ್ ಪರ್ಫಾರ್ಮೆನ್ಸ್ ಗಳನ್ನ ಕೊಟ್ಟಿದ್ದಾರೆ. ಲಿಯಾಮ್ ಲಿವಿಂಗ್ಸ್ಟೋನ್ ಸ್ವಲ್ಪ ನಿರಾಸೆ ಮೂಡಿಸಿದ್ದು ಬಿಟ್ರೆ ಉಳಿದವರೆಲ್ಲ ಮ್ಯಾಚ್ ವಿನ್ನರ್ಗಳೇ. ಹೀಗಿದ್ರು ಆರ್ಸಿಬಿ ಪರ ಅದೊಬ್ಬ ಪ್ರತಿಭಾವಂತ ಆಟಗಾರ ಮಾತ್ರ ಇನ್ನೂ ಚಾನ್ಸ್ಗಾಗಿ ಕಾಯ್ತಾ ಇದ್ದಾರೆ, ವಾಟಬಾಯ್ ಆಗಿಯೇ ಕಾಣಿಸಿಕೊಳ್ತಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ವಿರಾಟ್ ಕೊಹ್ಲಿ ಅವರ ಶಾಡೋ ಅಂತಾನೆ ಸದ್ದು ಮಾಡ್ತಿದ್ದಾರೆ. ಸೊ ಇಷ್ಟರಲ್ಲೇ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಎಸ್, ಆಬ್ಸಲ್ಯೂಟ್ಲಿ ರೈಟ್, ಸ್ವಸ್ತಿಕ್ ಚಿಕಾರ. ಈ ಯಂಗ್ಸ್ಟರ್ ನೋಡೋಕೆ ನಾರ್ಮಲ್ ಆಗಿ ಕಂಡ್ರು ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರುವಂತ ಪ್ಲೇಯರ್. ಅದು ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಈ ಸೀಸನ್ ಅಲ್ಲಿ ಅತ್ಯದ್ಭುತ ಪ್ರದರ್ಶನಗಳನ್ನೇ ನೀಡಿದೆ. ಕೋಲ್ಕತ್ತಾ ವಿರುದ್ಧದ ಉದ್ಘಾಟನಾ ಪಂದ್ಯದಿಂದ ಹಿಡಿದು ಲಕ್ನೋ ವಿರುದ್ಧದ ಲೀಗ್ ಹಂತದ ಕೊನೆ ಪಂದ್ಯದವರೆಗೂ ಕೂಡ ರೆಡ್ ಆರ್ಮಿ ಸಾಲಿಡ್ ಫಾರ್ಮ್ ನಲ್ಲಿದೆ. ಈ ಇಡೀ ಸೀಸನ್ ಅಲ್ಲಿ ಆರ್ಸಿಬಿ ಒಂದು ಸಲನೂ ಕೂಡ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗಳನ್ನ ಸೋತಿಲ್ಲ. ಹಾಗೆ ಅವೇ ಪಿಚ್ ನಲ್ಲಿ ಯಾರ ವಿರುದ್ಧವೂ ಕೂಡ ಸೋಲೊಪ್ಪಿಕೊಂಡಿಲ್ಲ. ಅಂದ್ರೆ ಆರ್ಸಿಬಿಯ ಪ್ಲೇಯಿಂಗ್ 11 ಬ್ಯಾಲೆನ್ಸ್ಡ್ ಆಗಿದೆ ಅನ್ನೋದೇ ಕನ್ಫರ್ಮ್ ಆಗುತ್ತೆ. ಸೊ ನಿರೀಕ್ಷೆಯಂತೆ ರಿಸಲ್ಟ್ ಕೂಡ ಬರ್ತಾ ಇದೆ, ಅದರಲ್ಲಿ 2 ಮಾತಿಲ್ಲ. ಇದೇ ಕಾರಣಕ್ಕೆ ಸಾಕಷ್ಟು ಪ್ರತಿಭಾವಂತ ಪ್ಲೇಯರ್ಸ್ ಈಗಲೂ ಕೂಡ ಬೆಂಚ್ ಕಾಯ್ತಿದ್ದಾರೆ. ಅದರಲ್ಲಿ ಈ ಸ್ವಸ್ತಿಕ್ ಚಿಕಾರ ಕೂಡ ಒಬ್ರು. ಒಂದೇ ಇನ್ನಿಂಗ್ಸ್ ನಲ್ಲಿ 585 ರನ್ ಸಿಡಿಸಿದ್ದ ಚಿಕಾರ. ಆರ್ಸಿಬಿ ಕ್ಯಾಂಪ್ ನಲ್ಲಿರುವಂತ ಯಂಗ್ಸ್ಟರ್ ಸ್ವಸ್ತಿಕ್ ಚಿಕಾರಗೆ ಇದುವರೆಗೆ ಒಂದೇ ಒಂದು ಪಂದ್ಯದಲ್ಲೂ ಕೂಡ ಆರ್ಸಿಬಿ ಪರ ಪ್ಲೇಯಿಂಗ್ 11 ನಲ್ಲಿ ಆಡೋಕೆ ಚಾನ್ಸ್ ಸಿಕ್ಕಿಲ್ಲ. ಬಟ್ ಅವರೊಬ್ಬ ನಿಜಕ್ಕೂ ಕೂಡ ಅಪ್ಪಟ ಪ್ರತಿಭಾವಂತ ಆಟಗಾರ ಅನ್ನೋದ್ರಲ್ಲಿ 2 ಮಾತಿಲ್ಲ. 19 ವರ್ಷದ ಸ್ವಸ್ತಿಕ್ ಚಿಕಾರ ಅವರನ್ನ IPL ಹರಾಜಿನಲ್ಲಿ ಆರ್ಸಿಬಿ ಫ್ರಾಂಚೈಸಿ 30 ಲಕ್ಷ ರೂಪಾಯಿಗೆ ಖರೀದಿ ಮಾಡಿತ್ತು. ಬಟ್ ಚಿಕಾರ 14ನೇ ವಯಸ್ಸಿನಿಂದಲೇ ಕ್ರಿಕೆಟ್ ನಲ್ಲಿ ಸೌಂಡ್ ಮಾಡ್ತಿದ್ದಾರೆ. ಅದರಲ್ಲೂ ಒಂದು ಮ್ಯಾಚ್ ಅಲ್ಲಿ 167 ಎಸೆತಗಳಲ್ಲಿ 57 ಬೌಂಡ್ರಿ ಹಾಗೆ 52 ಸಿಕ್ಸರ್ಗಳೊಂದಿಗೆ ಬರೋಬ್ಬರಿ 585 ರನ್ಗಳನ್ನ ಚೆಚ್ಚಿದ್ರು. 2019ರ ಡಿಸೆಂಬರ್ನಲ್ಲಿ ಗೋರಖ್ಪುರದ ACE ಕ್ರಿಕೆಟ್ ಅಕಾಡೆಮಿ ವಿರುದ್ಧದ 40 ಓವರ್ಗಳ ಪಂದ್ಯದಲ್ಲಿ ಮಹಿ ಕ್ರಿಕೆಟ್ ಅಕಾಡೆಮಿ ಪರ ಕಣಕ್ಕಿಳಿದು ಈ ದಾಖಲೆ ಬರೆದಿದ್ರು. ಚಿಕಾರ ಅವರ ಈ ಅದ್ಭುತ ಇನ್ನಿಂಗ್ಸ್ ಮೂಲಕ ಇವರ ತಂಡ ಬರೋಬ್ಬರಿ 704 ರನ್ಗಳನ್ನ ಕಲೆ ಹಾಕಿತ್ತು. ಬಳಿಕ ಈ ಪಂದ್ಯವನ್ನ 355 ರನ್ಗಳ ಬೃಹತ್ ಅಂತರದಿಂದ ಗೆದ್ದುಕೊಂಡಿದ್ರು. ಅಲ್ಲದೆ 2024ರಲ್ಲಿ UP T20 ಲೀಗ್ ನಲ್ಲಿ 12 ಪಂದ್ಯಗಳಿಂದ 499 ರನ್ಗಳನ್ನ ಕಲೆ ಹಾಕಿದ್ರು. ಚಿಕಾರಗಾಗಿ ಖ್ಯಾತಿ ತೆಗೆದಿದ್ದ ಡೆಲ್ಲಿ ಕ್ಯಾಪಿಟಲ್ಸ್. ಅಸಲಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ಯಾಂಪ್ ಸೇರುವ ಮುನ್ನ ಸ್ವಸ್ತಿಕ್ ಚಿಕಾರ IPL ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿಯ ಭಾಗವಾಗಿದ್ರು. ಬಟ್ ಆಡೋಕೆ ಅವಕಾಶ ಸಿಕ್ಕಿರಲಿಲ್ಲ. ಹೀಗಿರುವಾಗಲೇ IPL ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಫ್ರಾಂಚೈಸಿ ಅವರನ್ನ 30 ಲಕ್ಷ ರೂಪಾಯಿ ಅಂದ್ರೆ ಬೇಸ್ ಪ್ರೈಸ್ಗೆ ಖರೀದಿ ಮಾಡಿತ್ತು. ಬಟ್ ಇವರ ಹರಾಜು ಪ್ರಕ್ರಿಯೆ ವಿವಾದಕ್ಕೆ ಕಾರಣ ಕೂಡ ಆಗಿತ್ತು. ಯಾಕಂದ್ರೆ ಡೆಲ್ಲಿ ಕ್ಯಾಪಿಟಲ್ ಫ್ರಾಂಚೈಸಿ ಚಿಕಾರ ಅವರನ್ನ ಬಿಡ್ ಮಾಡೋಕೆ ಪ್ಯಾಡಲ್ ಎತ್ತಿದೆ ಎಂದು ಹೇಳ್ಕೊಂಡಿತ್ತು. ಆದ್ರೆ ಹರಾಜುದಾರರು ಅದನ್ನ ಗಮನಿಸಿರ್ಲಿಲ್ಲ. ಸೊ ಈ ಪ್ರಕ್ರಿಯೆಯ ಸಮಯದಲ್ಲಿ ತಮ್ಮ ಬಿಡ್ ಅನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ ಡೆಲ್ಲಿ ಫ್ರಾಂಚೈಸಿ ಆರೋಪವನ್ನು ಮಾಡಿತ್ತು. ಆದ್ರೆ ಅಷ್ಟರಲ್ಲಾಗ್ಲಿ ಚಿಕಾರ ಆರ್ಸಿಬಿ ತೆಕ್ಕೆಗೆ ಜಾರಿಯಾಗಿತ್ತು. ಕೊಹ್ಲಿಗೆ ವಾಟರ್ ಸಪ್ಲೈಯರ್, ನೆರಳಿನಂತೆ ಫಾಲೋವರ್. ಇನ್ನು ಆರ್ಸಿಬಿ ಕ್ಯಾಂಪ್ ನಲ್ಲಿ ಸಾಕಷ್ಟು ಪ್ಲೇಯರ್ಸ್ ಬೆಂಚ್ ಕಾಯ್ತಾ ಇದ್ರು ಕೂಡ ಚಿಕಾರ ಮಾತ್ರ ಆಗಾಗ್ಗೆ ಸದ್ದು ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ವಿರಾಟ್ ಕೊಹ್ಲಿ. ಕ್ರಿಕೆಟ್ ಜಗತ್ತು ಕಂಡಂತ ಲೆಜೆಂಡರಿ ಆಟಗಾರ ವಿರಾಟ್ ಕೊಹ್ಲಿ. ಅವರು ಬೇರೆಯವರಿಗೆ ಎಷ್ಟೇ ಕೀಟಲೆ ಮಾಡಿದ್ರು ಕೂಡ ಬೇರೆಯವರು ಯಾರು ಕೂಡ ಕೊಹ್ಲಿ ಅವರ ಜೊತೆ ಚೇಷ್ಟೆ ಮಾಡಕ್ ಹೋಗೋದಿಲ್ಲ. ಬಟ್ ಸ್ವಸ್ತಿಕ್ ಚಿಕಾರ ಮಾತ್ರ ಇದಕ್ಕೆ ಡೆಡ್ ಆಪೋಸಿಟ್. ಅದರಲ್ಲೂ ಆರ್ಸಿಬಿ ಕ್ಯಾಂಪ್ ನಲ್ಲಿ ಕೊಹ್ಲಿ ಆನ್ ಫೀಲ್ಡ್, ಆಫ್ ದಿ ಫೀಲ್ಡ್ ನಲ್ಲಿ ನೆರಳಿಲ್ದೇ ಇದ್ರು ಕೂಡ ಅವರಿಗೆ ಚಿಕಾರ ಮಾತ್ರ ಅವರ ಬೆನ್ನ ಹಿಂದೆಯೇ ಇರ್ತಾರೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಆರ್ಸಿಬಿ ಪಂದ್ಯಗಳಲ್ಲಿ ಫೀಲ್ಡಿಂಗ್ ಟೈಮ್ ಅಲ್ಲಿ ಕೊಹ್ಲಿ ಬೌಂಡ್ರಿ ಲೈನ್ ಗಳ ಬಳಿ ಫೀಲ್ಡಿಂಗ್ ಮಾಡ್ತಾ ಇರ್ತಾರೆ. ಸೊ ಇಂಥ ಟೈಮ್ ಅಲ್ಲಿ ಕೊಹ್ಲಿ ಹಿಂದೆಯೇ ಬೌಂಡ್ರಿ ಲೈನ್ ಇಂದ ಆಚೆ ವಾಟರ್ ಬಾಟಲ್ ಹಿಡಿದು ಚಿಕಾರ ನಿಂತೇ ಇರ್ತಾರೆ. ಕೊಹ್ಲಿ ಕೂಡ ಆಟದ ಮಧ್ಯೆ ಚಿಕಾರ ಬಳಿ ಹೋಗಿ ಹಾಗಾಗಿ ಮಾತನಾಡ್ತಾನೆ ಇರ್ತಾರೆ. ಸೊ ನೀವು ಕೂಡ ಇದನ್ನ ನೋಟಿಸ್ ಮಾಡೇ ಇರ್ತೀರಿ. ಕೊಹ್ಲಿ ಪರ್ಫ್ಯೂಮ್ ಬಳಕೆ, ವಾಚ್ ಕೊಡುವಂತೆ ಬೇಡಿಕೆ. ಆಫ್ ದಿ ಫೀಲ್ಡ್ ನಲ್ಲೂ ಕೂಡ ಇವರಿಬ್ಬರ ಬಾಂಡಿಂಗ್ ಹೀಗೆ ಕಂಟಿನ್ಯೂ ಆಗ್ತಾ ಇದೆ. ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕೊಹ್ಲಿ ಜೊತೆ ಚೇಷ್ಟೆ ಮಾಡುವಂತ ಚಿಕಾರ ಒಂದ್ಸಲ ಅವರ ಪರ್ಮಿಷನ್ ಕೂಡ ಪಡೆಯದೆ ಬ್ಯಾಗ್ ನಿಂದ ಪರ್ಫ್ಯೂಮ್ ತಗೊಂಡು ಯೂಸ್ ಮಾಡಿದ್ರು. ಚಿಕಾರ ವರ್ತನೆಗೆ ಇತರ ಆಟಗಾರರಂತೂ ಫುಲ್ ಶಾಕ್ ಆಗಿದ್ರು. ಯಾಕಂದ್ರೆ ಅವ್ರ್ಯಾರು ಕೂಡ ಕೊಹ್ಲಿ ಅವರ ಜೊತೆ ಈ ತರ ಆಟ ಆಡೋದೇ ಇಲ್ಲ. ಯಾಕಂದ್ರೆ ಕೊಹ್ಲಿ ವಿಚಾರದಲ್ಲಿ ಈ ತರ ಕೀಟ್ಲೆ ಮಾಡೋಕ್ಕೂ ಕೂಡ ಹೋಗೋದೇ ಇಲ್ಲ. ಅದು ಅಲ್ಲದೆ ಕಳೆದ ಏಪ್ರಿಲ್ 30ರಂದು ಚಿಕಾರ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಾಗಿತ್ತು. ಈ ಟೈಮಲ್ಲಿ ಕೊಹ್ಲಿ ಕೇಕ್ ತಿನ್ನಿಸುವಾಗ ಚಿಕಾರ ಕೊಹ್ಲಿ ಅವರ ಬೆರಳುಗಳನ್ನ ಕಚ್ಚಿ ಹಾಗೆ ಹಿಡಿದಿದ್ರು. ಈ ವೇಳೆ ಕೊಹ್ಲಿ ನಗುತ್ತಲೇ ನನ್ನ ಬೆರಳಾದ್ರೂ ಬಿಡಪ್ಪ ಅಂದಿದ್ರು. ಈ ಟೈಮಲ್ಲಿ ಡ್ರೆಸ್ಸಿಂಗ್ ರೂಮ್ ನಲ್ಲಿದ್ದ ಎಲ್ರಿಗೂ ಕೂಡ ನಗುವೇ ನಗು.
ಇಷ್ಟಕ್ಕೆ ಸುಮ್ಮನಾಗದಂತ ಚಿಕಾರ ನನ್ನ ಬರ್ತ್ಡೇಗೆ ವಿರಾಟ್ ಭಾಯ್ ಒಂದೆರಡು ನಿಮ್ಮ ವಾಚ್ ಗಿಫ್ಟ್ ಕೊಡಿ ಅಂತ ಓಪನ್ ಆಗಿ ಕೇಳಿದ್ರು. ಸೊ ಚಿಕಾರ ಮೈದಾನಕ್ಕೆ ಇಳಿಯದೇ ಇದ್ರು ಕೂಡ ಈ ರೀತಿಯ ವಿಚಾರಗಳಿಂದಲೇ ಸದ್ದು ಮಾಡ್ತಿದ್ದಾರೆ. ಅಲ್ಲದೆ ವಿರಾಟ್ ಅಕ್ಕಪಕ್ಕವೇ ಶಾಡೋ ತರ ಸುತ್ತಾಡೋ ಚಿಕಾರರನ್ನ ಕೆಲವರು ಮೊಹಮ್ಮದ್ ಸಿರಾಜ್ ಅವರ 2ನೇ ವರ್ಷನಂತಿದ್ದಾರೆ. ಚಿಕಾರ ಜಸ್ಟ್ ಕೊಹ್ಲಿ ಅವರ ಜೊತೆ ಮಾತ್ರ ಅಲ್ಲ, ಟೀಮ್ ನ ಇತರ ಆಟಗಾರರ ಜೊತೆ ಕೂಡ ಫ್ರೆಂಡ್ಲಿ ಆಗಿ ಮೂವ್ ಮಾಡ್ತಿದ್ದಾರೆ. ಒಟ್ನಲ್ಲಿ ಚಿಕಾರ ಒಂಥರ ಚಿಲ್ ಗೈ. ಸೊ ಯಾವಾಗ್ಲೂ ಕೂಡ ಜಾಲಿಯಾಗೇ ಇರ್ತಾರೆ. RCB ಕ್ಯಾಪ್ ನಲ್ಲೂ ವಿರಾಟ್ ಕೊಹ್ಲಿ ಅವರಿಗೆ ಕನೆಕ್ಟ್ ಆಗಿದ್ದಾರೆ. ಅಂತ ಲೆಜೆಂಡರಿ ಕ್ರಿಕೆಟರ್ ಜೊತೆ ಡ್ರೆಸ್ಸಿಂಗ್ ರೂಮ್ ಅನ್ನ ಹಂಚಿಕೊಳ್ಳೋದು, ಅವರಿಗೆ ಕ್ಲೋಸ್ ಆಗಿರೋದು ಚಿಕಾರಾಗೆ ಡ್ರೀಮ್ ಕೂಡ ಆಗಿತ್ತು. ಸೊ ಈ ಸೀಸನ್ ಅಲ್ಲದೆ ಇದ್ರು ಕೂಡ ನೆಕ್ಸ್ಟ್ ಅಂತೂ ಫೀಲ್ಡ್ಗೆ ಬಂದೇ ಬರ್ತಾರೆ. ಯಾಕಂದ್ರೆ ಅವರೊಬ್ಬ ಪ್ರತಿಭಾವಂತ ಆಟಗಾರ ಅನ್ನೋದ್ರಲ್ಲಿ ನೋ ಡೌಟ್. ನಮಸ್ಕಾರ.